ಮುಂದಾಗ್ತಾ ಇದೆ. ನಿನ್ನೆ ರಾತ್ರಿ ಅಷ್ಟೇ ಡೊನಾಲ್ಡ್ ಟ್ರಂಪ್ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷ ಆಗಿ ಪ್ರೆಸ್ ಮೀಟ್ ಅನ್ನು ಕರೆದು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ರು. ಇನ್ನೂ ಕೆಲ ದಿನಗಳ ಕಾಲ ಇದು ಮುಂದುವರಿಯುತ್ತೆ, ಇರಾನ್ಗೆ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಅದು ತಿದ್ದಿಕೊಳ್ಳುವಂಥ ಕೆಲಸವನ್ನ ಮಾಡಿಲ್ಲ ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ಕಳಿಸಿದ್ರು. ಈಗ ಇಸ್ಫಹಾನ್ ಜನವಸತಿ ಮೇಲೆ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿದೆ. ತತ್ತರಿಸಿ ಹೋಗಿದೆ ಇಸ್ಫಹಾನ್ ಅನ್ನೋ ಜನವಸತಿ ಪ್ರದೇಶ. ಸೌದಿಯಲ್ಲಿದ್ದಂಥ ಅಮೆರಿಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಸೇನೆ ಧ್ವಂಸಗೊಳಿಸಿತ್ತು. ಇದಕ್ಕೆ ಪ್ರತೀಕಾರವಾಗಿ ಇಸ್ಫಹಾನ್ ಅನ್ನೋ ಜಾಗದ ಮೇಲೆ ಅಮೆರಿಕದ ಕ್ಷಿಪಣಿಗಳ ಮೂಲಕ ದಾಳಿಯನ್ನು ಮಾಡಿದೆ. ಆ ಮೂಲಕ ಇರಾನ್ ಬೆಚ್ಚಿ ಬಿದ್ದಿದೆ. ರೊಚ್ಚಿಗೆದ್ದಿರುವಂಥ ಅಮೆರಿಕ ಯಾವ ರೀತಿಯಾಗಿ ದಾಳಿಯನ್ನು ಮಾಡ್ತಾ ಇದೆ ಅಂತೇಳಿ ದೃಶ್ಯಾವಳಿ ಸಮೇತ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ಯಾವ ರೀತಿಯಾಗಿ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ, ಕ್ಷಿಪಣಿಗಳು ದಾಳಿ ಆಗ್ತಾ ಇದೆ ಅನ್ನೋದನ್ನ ನೀವಿಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಒಂದಷ್ಟು ಅಮೆರಿಕದ ಏರ್ ಬೇಸ್ಗಳು, ಆರ್ಮಿ ಬೇಸ್ಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ಗೆ ಅಮೆರಿಕ ಸಾಥ್ ಕೊಡ್ತು ಅನ್ನೋ ಕಾರಣಕ್ಕೋಸ್ಕರ ಇರಾನ್ ಆರ್ಮಿ ಬೇಸ್ನ ಮೇಲೆ ದಾಳಿಯನ್ನ ಮಾಡಿದ್ರು. ನೋಡಿ, ಇನ್ನು ಅಮೆರಿಕ ಪತ್ರಗುಟ್ಟು ಹೋಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾರಣ ಇರಾನ್ ಅಮೆರಿಕದ ರಾಯಭಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆತ್ಮಾಹುತಿ ದಾಳಿಯನ್ನು ಕೂಡ ನಡೆಸ್ತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸೊ ಆ ಮೂಲಕ ಬೆಚ್ಚಿ ಬಿದ್ದಂಥ ಅಮೆರಿಕ ಕಾರಣ ಇರಾನ್ನ ಅಟ್ಟಹಾಸದಿಂದಾಗಿ ಮಧ್ಯಪ್ರಾಚ್ಯದ ರಾಯಭಾರ ಕಚೇರಿಗಳೇ ಟಾರ್ಗೆಟ್ ಆಗಿರೋದು. ಈಗ ಅಷ್ಟೇ ಅಲ್ಲದೆ ಇರಾನ್ ಆತ್ಮಾಹುತಿ ಡ್ರೋನ್ ದಾಳಿ ಹಿನ್ನೆಲೆಯಲ್ಲಿ ಅಮೆರಿಕ ಪತ್ರಗುಟ್ಟು ಹೋಗಿರೋದು. ತುರ್ತು ಸಿಬ್ಬಂದಿ ಹೊರತುಪಡಿಸಿ ಉಳಿದವರು ವಾಪಸ್ ಆಗಿ ಅಂತೇಳಿ ಸಂದೇಶವನ್ನ ಕೊಟ್ಟಿದೆ ರಾಯಭಾರ ಕಚೇರಿ. ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ವಾಪಸ್ ಆಗಿ ಅಂತೇಳಿ ಅವರಿಗೆ ಸೂಚನೆಯನ್ನ ಕೊಡಲಾಗಿರೋದು. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ರಾಯಭಾರಿ ಕಚೇರಿಗಳು, ಅದೇ ಅಲ್ಲಿರುವಂತಹ ಅಮೆರಿಕದ ಏರ್ ಬೇಸ್, ಆರ್ಮಿ ಬೇಸ್ ಇದೆಲ್ಲದನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಕಾರಣ ಇಷ್ಟೇ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಸಾಥ್ ಕೊಟ್ಟಿದೆ, ಅಮೆರಿಕ ಬೆಂಬಲವನ್ನ ಕೊಟ್ಟಿದೆ. ಅದು ಒಂದಾದ್ರೆ, ಮತ್ತೊಂದು ಇರಾನ್ನ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಆತನ ಹತ್ಯೆ ಮಾಡೋದಕ್ಕೂ ಕೂಡ ಅಮೆರಿಕ ಸಾಥ್ ಕೊಟ್ಟಿದೆ ಅನ್ನೋದು ಇರಾನ್ ತಿಳಿದುಕೊಂಡು ಈಗ ಅಮೆರಿಕಾಗೆ ಬುದ್ಧಿ ಕಲಿಸಬೇಕು ಅಂತೇಳಿ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇತ್ತು. ಇದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ನ ಮೇಲೆ ಇಸ್ಫಹಾನ್ ಅನ್ನೋ ಜನವಸತಿ ಜಾಗದ ಮೇಲೆ ದಾಳಿಯನ್ನ ಮಾಡಿದೆ, ಕ್ಷಿಪಣಿ ದಾಳಿಯನ್ನ ಮಾಡಿರೋದು. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಆತ್ಮಾಹುತಿ ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ. ಅದು ಅಮೆರಿಕದ ರಾಯಭಾರಿ ಕಚೇರಿಗಳ. ಹಾಗಾಗಿ ಎಚ್ಚರಿಕೆಯನ್ನ ಕೊಟ್ಟಿರೋದು. ದಾಳಿ ಬೆನ್ನಲ್ಲೇ ಕಚೇರಿಗಳನ್ನ ಬಂದ್ ಮಾಡಲಾಗಿದೆ. ರಾಜತಾಂತ್ರಿಕ ಸಿಬ್ಬಂದಿ ರಾಯಭಾರಿ ಕಚೇರಿಯಿಂದ ವಾಪಸ್ ಆಗಬೇಕು. ಕತಾರ್, ಬಹರೇನ್, ಅಬುಧಾಬಿ ಸಿಬ್ಬಂದಿ ವಾಪಸ್ ಆಗಬೇಕು ಅಂತೇಳಿ ಆರ್ಡರ್ ಅನ್ನ ಹೊರಡಿಸಲಾಗಿದೆ. ಅಷ್ಟೇ ಅಲ್ಲದೆ ನೋಡಿ, ಈಗ ಈ ಕೊಲ್ಲಿ ಕದನದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು, ಇರಾನ್ ಏಕಾಂಗಿ ಆಯ್ತಾ ಅಥವಾ ಇರಾನ್ಗೆ ಯಾರಾದರೂ ಚೀನಾ ಅಥವಾ ರಷ್ಯಾ ಬೆಂಬಲವನ್ನ ಕೊಡುತ್ತಾ ಘೋಷಣೆ ಮಾಡ್ತಾ ಅನ್ನುವ ಪ್ರಶ್ನೆಗಳು ಬಗೆಹರಿದಿತ್ತು. ಈಗ ಆ ಒಂದು ಏಕಾಂಗಿ ಹೋರಾಟಕ್ಕೆ ರಣರೋಚಕ ತಿರುವು ಸಿಕ್ಕಿದೆ. ಏಕಾಂಗಿ ಇರಾನ್ ಪರ ಬೆಂಬಲಕ್ಕೆ ನಿಂತಿದೆ ಚೀನಾ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೂಡಲೇ ಯುದ್ಧವನ್ನು ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಚೀನಾ ಆಗ್ರಹಿಸಿದೆ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ವ್ಯಕ್ತಪಡಿಸಿರುವಂತಹ ಚೀನಾ ಈ ಮೂಲಕ ಇರಾನ್ಗೆ ಒಂದು ರೀತಿಯಲ್ಲಿ ಆನೆ ಬಲ ಬಂದಂತಾಗಿದೆ. ಚೀನಾ ಮತ್ತು ರಷ್ಯಾ ಬೆಂಬಲ ಇರಾನ್ಗೆ ಇರೋದು ಮುಂಚಿತವಾಗಿ ಕೂಡ ಗೊತ್ತಿತ್ತು. ಈಗ ಬಹಿರಂಗವಾಗಿ ಚೀನಾ ಬೆಂಬಲವನ್ನ ಘೋಷಣೆ ಮಾಡಿರೋದು ಇರಾನ್ಗೆ ಆನೆ ಬಲ ಬಂದಂತಾಗಿದೆ. ಹಾಗಾದ್ರೆ ಮುಂದೆ ಏನಾಗ್ಬೋದು? ರಷ್ಯಾ ಕೂಡ ಇಲ್ಲಿ ಸಹಾಯವನ್ನ ಮಾಡ್ತಾ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ, ಇದೆಲ್ಲವೂ ಕೂಡ ಈಗ ಕಾಡ್ತಾ ಇರುವಂತ ಕುತೂಹಲ. ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಯಾವ ಯಾವ ರೀತಿಯಾಗಿ ದಾಳಿಯನ್ನ ಮಾಡಲಾಗಿದೆ, ದೃಶ್ಯ 1, ದೃಶ್ಯ 2, ದೃಶ್ಯ 3 ಎಲ್ಲ ದೃಶ್ಯಗಳನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೆ ಅನ್ನೋದು
ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ಲೇಷಕರು ಇದನ್ನ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಇರಾನ್, ರಷ್ಯಾ, ಚೀನಾ ಒಂದಾದ್ರೆ, ಮತ್ತೊಂದು ಕಡೆ ಅಮೆರಿಕ, ಇಸ್ರಾನ್, ಮಧ್ಯಪ್ರಾಚ್ಯದ ಬಹುತೇಕ ರಾಷ್ಟ್ರಗಳು, ನ್ಯಾಟೋ ಪರಗಳು ಎಲ್ಲರೂ ಕೂಡ ಒಂದಾಗ್ತಾರೆ ಅನ್ನೋದು ಕೂಡ ಒಂದು ಕಡೆ ಕೇಳಿ ಬರ್ತಾ ಇರುತ್ತೆ ಕೂಗು. ಇದು ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲದಂತ ಆಪರೇಷನ್. ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ರಣರೋಚಕ ಆಪರೇಷನ್ ಇದು. ವಿಶ್ವದ ಅತ್ಯುಗ್ರ ಖಮೇನಿ ಹತ್ಯೆ ಹಿಂದಿನ ರಣತಂತ್ರದ ಸ್ಟೋರಿ. ರೆವಲ್ಯೂಷನರಿ ಗಾರ್ಡ್ ಕಣ್ತಪ್ಪಿಸಿ ಖಮೇನಿ ಖಲಾಸ್ ಮಾಡಿದೆ. ಇದು ಯಾವ ಸಿನಿಮಾ ಸ್ಟೋರಿಗೂ ಕಡಿಮೆ ಇಲ್ಲದಂತಹ ಕಹಾನಿ ಇದೆ. ಯಾಕೆ ಅಂತಂದ್ರೆ ಟೆಹರಾನಲ್ಲಿ ಖಮೇನಿ ಒಂದು ಸಭೆಯನ್ನ ಮಾಡ್ತಾನೆ ಅನ್ನೋದು ಮೊಸಾದ್ನ ಏಜೆಂಟ್ಗಳ ಮೂಲಕ ಮಾಹಿತಿ ಸಿಕ್ಕಿತ್ತು. ಆ ಮಾಹಿತಿಯನ್ನು ಪಡೆದುಕೊಂಡಂತ ಇಸ್ರೇಲ್ ಸಿದ್ಧವಾಗಿತ್ತು ಖಮೇನಿಯನ್ನ ಮುಗಿಸಲೇಬೇಕು ಅಂತೇಳಿ. ನೋಡಿ, ಅವತ್ತು ಶನಿವಾರ 2 ವರ್ಷಗಳ ಹಿಂದೆ ಶನಿವಾರದಂದು ಹಮಾಸ್ ಬಂಡುಕೋರರು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿತ್ತು. ಅವತ್ತು ಇಸ್ರೇಲ್ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಹಪಾಪಿಸ್ತಾ ಇತ್ತು. ಅದೇ ಶನಿವಾರದ ಒಂದು 2 ವರ್ಷದ ಬಳಿಕ ಕಾದು ಕುಳಿತು ತನ್ನ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಅದು ಖಮೇನಿಯನ್ನ ಮುಗಿಸೋ ಮೂಲಕ. ಖಮೇನಿ ಒಂದು ಕಡೆ ಸಭೆಯನ್ನ ಸೇರ್ತಾನೆ ಟೆಹರಾನಲ್ಲಿ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾದ ಬಳಿಕ ದಾಳಿಯನ್ನ ಮಾಡೋದಕ್ಕೂ 1 ನಿಮಿಷದ ಮುಂಚಿತವಾಗಿ ಮೊಸಾದ್ನ ಏಜೆಂಟ್ಗಳು ಆ ಸಭೆ ನಡೀತಾ ಇದ್ದ ಕಟ್ಟಡದಿಂದ ಹೊರಗಡೆ ಬರ್ತಾರೆ. ಆಗ ದಾಳಿಯನ್ನ ಮಾಡ್ತಾರೆ. ಹಾಗಾದ್ರೆ ಹೇಗಿತ್ತು ಈ ಕಾರ್ಯತಂತ್ರ? ಈ ರಣರೋಚಕ ಕಾರ್ಯತಂತ್ರದ ಬಗ್ಗೆ ಮಾಹಿತಿ ಈಗ ನಿಮ್ಮ ಮುಂದೆ. ಅಮೆರಿಕ, ಇಸ್ರೇಲ್ ಜೊತೆಗೂಡಿ ಹೆಣೆದಂತ ಚಕ್ರವ್ಯೂಹದ ಅಸಲಿ ಕಹಾನಿಯನ್ನು ಬಿಚ್ಚಿಡ್ತಾ ಇದ್ವಿ. CIA ಮೊಸಾದ್ ಜಂಟಿ ಕಾರ್ಯಾಚರಣೆಯ ಮೆಗಾ ರೋಚಕ ಕಹಾನಿ. ವಿಶ್ವದ ನಟೋರಿಯಸ್ ನಾಯಕನ ಹತ್ಯೆಗೆ ರಣರೋಚಕವಾಗಿ ಕಾರ್ಯತಂತ್ರವನ್ನ ಮಾಡಲಾಗಿತ್ತು. ಈ ಖಮೇನಿಯನ್ನ ಹತ್ಯೆ ಮಾಡೋದಕ್ಕೆ ಒಂದು ಚಕ್ರವ್ಯೂಹವನ್ನ ರಚನೆ ಮಾಡ್ತಾರೆ. ಆ ಚಕ್ರವ್ಯೂಹ ರಚನೆ ಆಗಿದ್ದು ಇಸ್ರೇಲ್ ಮತ್ತು ಅಮೆರಿಕಾದಿಂದಾಗಿ. ಈ ಎರಡೂ ಕೂಡ ಪ್ಲಾನ್ ಅನ್ನ ಮಾಡಿ ಒಂದು ಚಕ್ರವ್ಯೂಹವನ್ನ ರಚಿಸಿ ಆ ಚಕ್ರವ್ಯೂಹದಲ್ಲಿ ಅಯಾತುಲ್ಲಾ ಅಲಿ ಖಮೇನಿ ಸಿಲುಕಿಕೊಳ್ಳುವಂತೆ ಮಾಡಲಾಗುತ್ತೆ. ಅದಾದ ನಂತರ ದಾಳಿಯನ್ನ ಮಾಡೋದು. ಕಳೆದ ವಾರ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ಮಾಡುತ್ತೆ. ಅಮೆರಿಕ ಸಪೋರ್ಟನ್ನು ಕೊಡುತ್ತೆ. ಅಲ್ಲಿ ಇದ್ದಿದ್ದು ಖಮೇನಿ ಟಾರ್ಗೆಟ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿತ್ತು. ಈ ಟಾರ್ಗೆಟ್ ನಿನ್ನೆ ಮೊನ್ನೆಯದ್ದಲ್ಲ, ದಶಕಗಳಿಂದ ನಿರಂತರವಾಗಿ ಟಾರ್ಗೆಟ್ ಆಗಿದ್ದು ಅಯಾತುಲ್ಲಾ ಅಲಿ ಖಮೇನಿ. ಆ ಇರಾನಿಯರೊಟ್ಟಿಗೆ ಬೆರೆತು ಹೋಗಿದ್ದ ಖಮೇನಿಯ ಪ್ರತಿ ನಡೆಯ ಮೇಲೆ ಮೊಸಾದ್ ಕಣ್ಗಾವಲನ್ನು ಇರಿಸಿತ್ತು. ಟೆಹರಾನ್ನ ಟ್ರಾಫಿಕ್ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿದ್ದು ಇದೇ ಮೊಸಾದ್ನ ಏಜೆಂಟ್ಗಳು. ಪ್ರತಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿದ್ದಂಥ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿತ್ತು. ಟೆಲ್ ಅವೀವ್ನಲ್ಲಿ ಕುಳಿತುಕೊಂಡೇ ಇರಾನ್ ಮೇಲೆ ಪ್ರತಿಯೊಂದು ಚಲನವಲನದ ಮೇಲೆ ಕಣ್ಣನ್ನ ಇಟ್ಟಿತ್ತು. CIA ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ಅಮೆರಿಕಾದ ಸ್ಪೈ ಏಜೆನ್ಸಿ, ಅದೇ ರೀತಿಯಾಗಿ ಮೊಸಾದ್ ಇಸ್ರೇಲ್ನ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ಹಾಗೆ ಸ್ಪೈ ಏಜೆನ್ಸಿ ಇತ್ತಲ್ಲ, ಇದು ಎರಡು ಕೂಡ ಒಟ್ಟಿಗೂಡಿಕೊಂಡು ಟೆಹರಾನಲ್ಲಿದ್ದಂಥ ಇರಾನ್ನ ಟೆಹರಾನಲ್ಲಿದ್ದಂಥ ಪ್ರತಿಯೊಂದು ಸಿಗ್ನಲ್ನಲ್ಲಿ ಇದ್ದಂಥ ಕ್ಯಾಮರಾಗಳನ್ನು ಹ್ಯಾಕ್ ಮಾಡಿ ಟೆಲ್ ಅವೀವಾದಲ್ಲೇ ಕೂತು ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇತ್ತು. ಈ ಖಮೇನಿಯ ಚಲನವಲನದ ಮೇಲೆ ನಿರಂತರವಾಗಿ ಕಣ್ಣನ್ನು ಇಟ್ಟಿದ್ದು ಅಲ್ಲಿದ್ದಂಥ CC ಕ್ಯಾಮೆರಾಗಳನ್ನು ಹ್ಯಾಕ್ ಮಾಡಿ ಟೆಲ್ ಅವೀವದಲ್ಲೇ ಕೂತು ಈತ ಯಾವ ಮಾರ್ಗದಲ್ಲಿ ಸಂಚಾರ ಮಾಡ್ತಾರೆ, ಈತನ ಜೊತೆಯಲ್ಲಿ ಯಾರೆಲ್ಲ ಹೋಗ್ತಾರೆ, ಹಿಂಭಾಗ ಅಂದರೆ ಹಿಂದಗಡೆ ಎಷ್ಟು ಜನ ವೆಹಿಕಲ್ಗಳು ಬರ್ತಾ ಇರ್ತವೆ, ಈತನ ಹಿಂಬಾಲಕರು ಎಷ್ಟು ಜನ ಇರ್ತಾರೆ, ಯಾವ ವೆಹಿಕಲಲ್ಲಿ ಬರ್ತಾ ಇರ್ಬೋದು, ಇದೆಲ್ಲವನ್ನು ಕೂಡ ಟೆಲ್ ಅವೀವದಲ್ಲೇ ಕೂತು ಹ್ಯಾಕ್ ಮಾಡಿದಂಥ CC ಕ್ಯಾಮೆರಾಗಳ ಮೂಲಕ ಖಮೇನಿಯ ಹೆಜ್ಜೆ ಹೆಜ್ಜೆಯನ್ನು ಕೂಡ ನಿಗಾ ಇಟ್ಟಿದ್ದಂಥ ಮೊಸಾದ್, CIA ಜೊತೆ ಸೇರಿಕೊಂಡು ಮೊಸಾದ್ ಒಂದು ಮೆಗಾ ಪ್ಲಾನ್ ಅನ್ನ ಮಾಡುತ್ತೆ. ಆ ಮೆಗಾ ಪ್ಲಾನ್ ನ ಮೊದಲ ಭಾಗವೇ ಟೆಹರಾನಲ್ಲಿದ್ದಂಥ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಳವಡಿಸಿದ್ದ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡೋದು. يا المطار اقسم بالله يا ابو